ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಫುಡಿ ಫ್ರೆಂಡ್ಸ್. ಇವತ್ತು ನಾನೊಂದು ಚಿಕನ್ ರೆಸಿಪಿ ಮಾಡ್ತಿದ್ದೇನೆ. ಈ ತುಂಬ ಅಂದರೆ ತುಂಬ ಒಳ್ಳೆ ರೆಸಿಪಿ ಇದು. ಚಿಕನ್ ಲವರ್ಸ್ಗೆ ಅಂತೂ ತುಂಬ ಡಿಲೈಟ್ ಆದ ರೆಸಿಪಿ ಇದು. ಓನ್ಲಿ 4 ಇಂಗ್ರೀಡಿಯೆಂಟ್ಸ್ ಹಾಕಿ ಇದು ಮಾಡುವ ರೆಸಿಪಿ. ಮತ್ತು ಒಳ್ಳೆ ಏನು ಕಷ್ಟದ ರೆಸಿಪಿ ಅಲ್ಲ, ತುಂಬ ಸುಲಭ ಉಂಟು ಮಾಡಲಿಕ್ಕೆ, ಮತ್ತು ಒಳ್ಳೆ ಟೇಸ್ಟಿಯಾಗಿ ಬರ್ತದೆ. ನೋಡೋಣ ಹೇಗೆ ಮಾಡೋದು ಅಂತ. 4 ಇಂಗ್ರೀಡಿಯೆಂಟ್ಸ್ ಇದು ರೆಸಿಪಿ. ಇದು ಆಂಧ್ರ ಸ್ಟೈಲ್ ಘೀ ಚಿಕನ್. ಬನ್ನಿ ರೆಸಿಪಿಯನ್ನು ಸ್ಟಾರ್ಟ್ ಮಾಡುವ. ಈ ವಿಡಿಯೋನ ಮಿಸ್ ಮಾಡಬೇಡಿ, ಎಂಡ್ ತನಕ ನೋಡಿ. ಇಂಪಾರ್ಟೆಂಟ್ ಕೆಲವು ಇಂಗ್ರೀಡಿಯೆಂಟ್ಸ್ ಹಾಕಲಿಕ್ಕೆ ಉಂಟು. ಸೊ ಮತ್ತೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವತ್ತು ನಾವು ಆಂಧ್ರ ಸ್ಟೈಲ್ ಘೀ ಚಿಕನ್ ಮಾಡುವ ವಿಧಾನವನ್ನು ನೋಡುವ. ತುಂಬ ಅಂದರೆ ತುಂಬ ಸೂಪರ್ ರೆಸಿಪಿ ಇದು. ಇದು ಮಸ್ಟ್ ಟ್ರೈ ರೆಸಿಪಿ ಹೇಳುತ್ತಂದ್ರೆ ತುಂಬ ಈಸಿ ಕೂಡ ಉಂಟು. ಮೊದಲಿಗೆ ಒಂದು 20 ರೆಡ್ ಚಿಲ್ಲೀಸ್ ಅನ್ನು ಬಾಯ್ಲ್ ಮಾಡಿ, ಒಂದು 10-15 ಮಿನಿಟ್ಸ್ ಬಾಯ್ಲ್ ಮಾಡಿ. ಚಿಲ್ಲೀಸ್ ಬಾಯ್ಲ್ ಆಗ್ತಾ ಹಾಗೆ ಇನ್ನೊಂದು ಪಾತ್ರೆಯಲ್ಲಿ ಚಿಕನ್ ಅನ್ನು ಬಾಯ್ಲ್ ಮಾಡಲಿಕ್ಕೆ ಇಡಿ. ಈಗ ರೆಡ್ ಚಿಲ್ಲೀಸ್ ಅನ್ನು ಗ್ರೈಂಡ್ ಮಾಡುವಾಗ ಇದಕ್ಕೆ ಒಂದು 10 ಬೆಳ್ಳುಳ್ಳಿ, 1 ಟೀ ಸ್ಪೂನ್ ಜೀರಿಗೆ, ಮತ್ತೆ ನಾವೀಗ ಬಾಯ್ಲ್ ಮಾಡಿಟ್ಟ ನೀರುಂಟಲ್ಲ, ಯಾವುದು ಚಿಲ್ಲೀಸ್ ಬಾಯ್ಲ್ ಮಾಡಿಟ್ಟ ನೀರನ್ನು ಬಿಸಾಡಬೇಡಿ. ಅದರಿಂದ ಸ್ವಲ್ಪ ನೀರು ಗ್ರೈಂಡ್ ಮಾಡಲಿಕ್ಕೆ ಆಡ್. ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡಿ. ಚಿಕನ್ ಅನ್ನು ನಾವು ಬಾಯ್ಲ್ ಮಾಡ್ಲಿಕ್ಕೆ ಇಟ್ಟಿದ್ದೀವಲ್ಲ, ಇದರಲ್ಲಿ ಒಂದು 80% ಬೆಂದ ನಂತರ ಚಿಕನ್ ಪೀಸಸ್ ಅನ್ನು ತೆಗೆದು ಬೇರೆನೆ ಇಡೀರಿ. ಸ್ಟಾಕ್ ಅನ್ನು ಬಿಸಾಡಬೇಡಿ, ಇದು ಕೂಡ ನಮಗೆ ಯೂಸ್ ಆಗ್ತದೆ. ಸೊ ಜಸ್ಟ್ ಚಿಕನ್ ಪೀಸಸ್ ಅನ್ನು ಬೇರೆ ಮಾಡಿ ಇಡಿ. ಈ ರೆಸಿಪಿಯನ್ನು ಮಾಡುವಾಗ ಮೇನ್ ಅಂದರೆ ಈ ಚಿಲ್ಲೀಸ್ ಅನ್ನು ಫ್ರೈ ಮಾಡೋದು. ಈ ಚಿಲ್ಲೀಸ್ ನೀವು ಎಷ್ಟು ಫ್ರೈ ಮಾಡಿದ್ರಿ ಅಷ್ಟು ಒಳ್ಳೆ ಟೇಸ್ಟ್ ಬರ್ತದೆ ಈ ರೆಸಿಪಿಗೆ. ಈಗ ಒಂದು ಬಾಣಲೆಗೆ ಒಂದು 5 ಟೀ ಸ್ಪೂನ್ ಘೀ ಹಾಕಿ. ಇದಕ್ಕೆ ಘೀ ತುಂಬ ಯೂಸ್ ಆಗ್ತದೆ. ಮತ್ತೆ ನಾವು ಗ್ರೈಂಡ್ ಮಾಡಿದ್ದ ರೆಡ್ ಚಿಲ್ಲಿ ಪೇಸ್ಟ್ ಅನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಒಂದು 10 ಮಿನಿಟ್ಸ್ ತನಕ ಸ್ಟರ್ ಮಾಡ್ತಾ ಫ್ರೈ ಮಾಡಬೇಕು. ಈಗ ಸ್ಟರ್ ಮಾಡುವಾಗ ಕೆಲವೊಮ್ಮೆ ನಮಗೆ ಹಳ ಹಿಡಿತದಲ್ವಾ, ಅದಕ್ಕೋಸ್ಕರ ನಾವು ಸ್ವಲ್ಪ ಯಾವುದು ಸ್ಟಾಕ್ ಉಂಟಲ್ಲ, ಚಿಕನ್ ಸ್ಟಾಕು, ಅದನ್ನು ನಾವು ಆ್ಯಡ್ ಮಾಡಬಹುದು. ಸ್ವಲ್ಪ ಆ್ಯಡ್ ಮಾಡಿ ಚೆನ್ನಾಗಿ ಫ್ರೈ ಮಾಡಬೇಕು. ಈ ಕಲರ್ ಸ್ವಲ್ಪ ಚೇಂಜ್ ಆಗೋ ತನಕ ಫ್ರೈ ಮಾಡಬೇಕು. ಸ್ವಲ್ಪವೇ ಸ್ಟಾಕ್ ಹಾಕಿ ಇದನ್ನು ಫ್ರೈ ಮಾಡ್ತಾ ಬನ್ನಿ.
ಈಗ ನೋಡಿ ಆಲ್ಮೋಸ್ಟ್ ಕಲರ್ ಎಲ್ಲ ಚೇಂಜ್ ಆಗಿದೆ. ಈ ಪೊಸಿಷನಲ್ಲಿ ನೀವು ಚಿಕನ್ ಪೀಸಸ್ ಅನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಇದು ಕೂಡ ನೀವು ಆಲ್ಮೋಸ್ಟ್ ಒಂದು 5 to 10 ಮಿನಿಟ್ಸ್ ಚೆನ್ನಾಗಿ ಫ್ರೈ ಮಾಡಬೇಕು. ನಾವು ಇಷ್ಟುವರೆಗೆ ಇದಕ್ಕೆ ಸಾಲ್ಟ್ ಹಾಕಲಿಲ್ಲ. ಸೊ ಈ ಸ್ಟೇಜಲ್ಲಿ ಬಂದು ನಾವು ಇದಕ್ಕೆ ಸಾಲ್ಟ್ ಹಾಕಬೇಕು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮಿಕ್ಸ್ ಮಾಡಿ ಅದೊಂದು ಜಸ್ಟ್ ಒಂದು 5 ಮಿನಿಟ್ಸ್ ಹಾಗೆ ಕವರ್ ಮಾಡಿ ಅದು ಒಳ್ಳೆ ಮಾಡಿ ಫ್ರೈ ಆಗಿ. ಈಗ ನೋಡಿ ಈಗ ಆಲ್ಮೋಸ್ಟ್ ಒಳ್ಳೆ ಬಾಯ್ಲ್ ಆಗ್ತಾ ಉಂಟು. ಈಗ ಇದಕ್ಕೆ ಸ್ವಲ್ಪ ಸ್ವೀಟ್ನೆಸ್ ಅನ್ನು ಕೊಡ್ಲಿಕ್ಕೆ ಸ್ವಲ್ಪ ಬೆಲ್ಲವನ್ನು ನಾವು ಹಾಕುವ. ಬೆಲ್ಲ ಎಲ್ಲ ಮೆಲ್ಟ್ ಆಗ್ಬೇಕು ಅಷ್ಟುವರೆಗೆ ನೀವು ಫ್ರೈ ಮಾಡಿ ಇದನ್ನು. ಈಗ ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್ಸ್ ಅಂದ್ರೆ ಇದಕ್ಕೆ ಘೀ. ಇದಕ್ಕೆ 1/2 ಕಪ್ ಅಷ್ಟು ಘೀ ಹಾಕಬೇಕು. ಇದು ಘೀ ಚಿಕನ್, ಸೊ ಘೀ ಇದಕ್ಕೆ ತುಂಬಾ ಜಾಸ್ತಿ ಹಾಕಬೇಕು. ಅದರಲ್ಲೇ ರುಚಿ ಬರ್ತದೆ ಮತ್ತೆ ಒಳ್ಳೆ ಟೇಸ್ಟ್, ಒಳ್ಳೆ ಟೆಕ್ಸ್ಚರ್ ಕೂಡ ಅದರಲ್ಲೇ ಬರ್ತದೆ. ಘೀ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಒಂದು 3-4 ಮಿನಿಟ್ಸ್ ಆದ ನಂತರ ಇದಕ್ಕೆ ಬೇಬಿ ಕ್ಯಾಶ್ಯೂ ಅಂತ ಸಿಗ್ತದೆ, ಅದನ್ನು ಹಾಕಿ. ನಾನು ಹಾಕಿದ್ದೇನೆ, ಇದು ಆಪ್ಷನ್ ಅಲ್ಲ, ನಿಮ್ಗೆ ಬೇಕಾದ್ರೆ ಹಾಕ್ಬೋದು, ಇಲ್ಲದಿದ್ರೆ ಸ್ಕಿಪ್ ಮಾಡ್ಬೋದು. ಆಯ್ತು, ನಮ್ಮ ಘೀ ಚಿಕನ್ ರೆಡಿ ಆಗಿದೆ. ಆಂಧ್ರ ಸ್ಟೈಲ್ ಘೀ ಚಿಕನ್ ರೆಡಿ ಆಗಿದೆ. ತುಂಬಾ ಅಂದ್ರೆ ತುಂಬಾ ಟೇಸ್ಟಿ ಆಗಿರ್ತದೆ. ಒಮ್ಮೆ ಟ್ರೈ ಮಾಡಿ ಮತ್ತೆ ಕಮೆಂಟ್ ಹಾಕಿ. ಈ ರೆಸಿಪಿಯನ್ನೊಮ್ಮೆ ಟ್ರೈ ಮಾಡಿ ಮತ್ತೆ ಕಮೆಂಟ್ ಹಾಕಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.